ಈ ದಿನದಂದು ಕೇವಲ ಈ ಒಂದು ಗಿಡ ಮುಟ್ಟುವುದರಿಂದ ಶನಿ ದೋಷಗಳು, ಜನ್ಮದ ದಾರಿದ್ರ್ಯ, ಕಷ್ಟಗಳು ಹೋಗಿ ಮಹಾಪುಣ್ಯ ಬರುತ್ತದೆ. ಮೈಯಲ್ಲಿರುವ ಎಲ್ಲ ದೋಷಗಳನ್ನು ಈ ಗಿಡ ಎಳೆದುಕೊಂಡು ಪಾಸಿಟಿವ್ ಎನರ್ಜಿ ನಮಗೆ ಕೊಡುತ್ತದೆ. ಇಷ್ಟೊಂದು ಅದ್ಭುತಗಳನ್ನು ಕೊಡುವ ಆ ಗಿಡ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮುಂದುವರಿಯುವ ಮುಂಚೆ ಜೈ ಹನುಮಾನ್ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹನುಮ ಸರ್ವ ದೇವತಾ ಸ್ವರೂಪನು, ಹಾಗಾಗಿ ಅವರನ್ನ ಪೂಜಿಸಿದ್ರೆ ಸಕಲ ದೇವತೆಗಳನ್ನ ಪೂಜಿಸಿದ ಫಲ ಸಿಗುತ್ತದೆ. ಹನುಮನನ್ನ ಪೂಜಿಸುವ ಮನೆಯಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿರುತ್ತಾಳೆ. ಪಾಂಡವರು ಹನುಮನನ್ನ ಪೂಜಿಸಿ ಯುದ್ಧದಲ್ಲಿ ಗೆಲುವು ಸಾಧಿಸಿದರು. ಹನುಮನನ್ನ ಪೂಜಿಸಿದರೆ ಭೋಗಭಾಗ್ಯಗಳು ಬರುತ್ತದೆ, ಸಕಲ ಕೋರಿಕೆಗಳು ಈಡೇರುತ್ತದೆ. ಭೂಮಿಯ ಮೇಲೆ ಎಲ್ಲ ಸುಖಗಳು ಅನುಭವಿಸುತ್ತಾರೆ. ಸಂತಾನ ಪ್ರಾಪ್ತಿಯಾಗುತ್ತದೆ. ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತದೆ. ಸಾಲಬಾಧೆ ನಿವಾರಣೆಯಾಗುತ್ತದೆ. ಒಳ್ಳೆಯ ಕೆಲಸ ಸಿಗುತ್ತದೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ರಾಜಕೀಯದಲ್ಲಿರುವವರಿಗೆ ಪದವಿ ಸಿಗುತ್ತದೆ. ವಿವಾಹ ಯೋಗ ಕೂಡಿ ಬರುತ್ತದೆ. ದೀರ್ಘಾಯುಷ್ಯ ಬರುತ್ತದೆ. ಮೃತ್ಯು ದೋಷ ನಿವಾರಣೆಯಾಗುತ್ತದೆ. ಶನಿ ಬಾಧೆ ನಿವಾರಣೆಯಾಗುತ್ತದೆ. ಹನುಮನಿಗೆ ಸಂಖ್ಯೆ 5 ಅಂದರೆ ತುಂಬ ಪ್ರೀತಿ. ಹಾಗಾಗಿ ಅವರ ದೇವಾಲಯದಲ್ಲಿ 5 ಪ್ರದಕ್ಷಿಣೆ ಮಾಡಿದರೆ ತುಂಬ ಒಳ್ಳೆಯದು. ನೀವು ಹನುಮನಿಗೆ ಸಮರ್ಪಿಸುವ ಹೂಗಳು ಅಥವಾ ತಾಂಬೂಲ ಅಥವಾ ಹಣ್ಣುಗಳು ಎಲ್ಲವೂ ಕೂಡ 5ರ ಸಂಖ್ಯೆಯಲ್ಲಿರುವಂತೆ ನೋಡಿಕೊಳ್ಳಿ. ಹನುಮನಿಗೆ ಹೂಗಳಲ್ಲಿ ಪಾರಿಜಾತ, ತಾವರೆ, ಮಲ್ಲಿಗೆ, ನಂದಿವರ್ಧನ, ದಾಸವಾಳ, ಕನಕಾಂಬರ ಹಾಗೂ ಎಕ್ಕದ ಹೂಗಳೆಂದರೆ ತುಂಬ ಇಷ್ಟ. ಪತ್ರೆಗಳಲ್ಲಿ ಅಂದರೆ ಎಲೆಗಳಲ್ಲಿ ವೀಳ್ಯದೆಲೆ, ಬಿಲ್ವ ಪತ್ರೆ, ತುಳಸಿ, ನೆಲ್ಲಿಕಾಯಿ ಎಲೆಗಳು, ಗರಿಕೆ, ಮಾವಿನ ಎಲೆ, ಉತ್ತರಾಣಿ ಹಾಗೂ ಅರಳಿ ಎಲೆಗಳು ಅಂದರೆ ತುಂಬ ಪ್ರೀತಿ. ಹಣ್ಣುಗಳಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು, ಖರ್ಜೂರ, ನೇರಳೆ ಹಣ್ಣು, ದ್ರಾಕ್ಷಿ, ದಾಳಿಂಬೆ, ತೆಂಗಿನಕಾಯಿ ಹಾಗೂ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ನೀವು ಹೂ, ಪತ್ರೆ ಅಥವಾ ಹಣ್ಣು ಯಾವುದು ಹನುಮನಿಗೆ ಸಮರ್ಪಿಸಿದರೂ 5 ಸಮರ್ಪಿಸಲು ಪ್ರಯತ್ನಿಸಿ. ಅಂದರೆ 5 ಬಾಳೆಹಣ್ಣು ಅಥವಾ 5 ಬೆರಕೆ ಹಣ್ಣು, 5 ಪತ್ರೆಗಳು. ಈ ರೀತಿ ಹನುಮನ ಆಲಯದಲ್ಲಿ 5 ಪ್ರದಕ್ಷಿಣೆ ಹಾಕಿದರೆ ಭೂತ, ಪ್ರೇತ, ಪಿಶಾಚಿ ಬಾಧೆಗಳು, ರೋಗ ಬಾಧೆಗಳು ಹೋಗಿ ಶುಭ ಉಂಟಾಗುತ್ತದೆ. ಈ ದಿನ ಹನುಮನ ಹೆಸರು ಜಪಿಸಿದರೂ ಕೂಡ ಬುದ್ಧಿಬಲ, ಯಶಸ್ಸು, ಧೈರ್ಯ ಮತ್ತು ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಹನುಮ ತ್ರಿಮೂರ್ತಿಗಳ ತೇಜಸ್ಸಿನಿಂದ ಅವತರಿಸಿದ್ದಾರೆ. ಹಾಗಾಗಿ ಅವರನ್ನ ಸರ್ವದೇವತಾ ಸ್ವರೂಪನು ಎಂದು ಕರೆಯುತ್ತಾರೆ. ಹನುಮನ ಭಕ್ತರಷ್ಟು ಅದೃಷ್ಟವಂತರು ಭೂಮಿಯ ಮೇಲೆ ಮತ್ತೊಬ್ಬರಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಹನುಮನಿಗೆ ಸಿಂಧೂರ ಅಂದರೆ ತುಂಬ ಪ್ರೀತಿ. ಹನುಮನಿಗೆ ಸಿಂಧೂರದ ಪೂಜೆ ಮಾಡಿಸುವುದರಿಂದ ಬೇಗನೆ ಅವರು ಪ್ರಸನ್ನರಾಗುತ್ತಾರೆ. ಆ ದಿನದಂದು ಹಗಲೆಲ್ಲ ಉಪವಾಸವಿದ್ದು ರಾತ್ರಿ ನಕ್ಷತ್ರ ದರ್ಶನ ಮಾಡಿದ ಮೇಲೆ ಊಟ ತಿನ್ನುವುದರಿಂದ ಸಕಲ ಕೋರಿಕೆಗಳು ಈಡೇರುತ್ತವೆ. ಸಂಜೆ 6 ಗಂಟೆಯ ನಂತರ ಮನೆಯಲ್ಲಿ ಹನುಮನಿಗೆ ಕೆಂಪು ದೀಪದಲ್ಲಿ ಎಕ್ಕದ ಬತ್ತಿಗಳನ್ನು ಇಟ್ಟು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಬೇಡಿದ ಕೋರಿಕೆಗಳು, ದೀರ್ಘಾಯುಷ್ಯ, ಸುಖ, ಸಂತೋಷ, ಭೋಗಭಾಗ್ಯಗಳು ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೆಂಪು ದೀಪ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ಯಾವುದಾದರೂ ಒಂದು ಮಣ್ಣಿನ ದೀಪಕ್ಕೆ ಕುಂಕುಮವನ್ನು ಹಚ್ಚಿ ಅದರಿಂದ ದೀಪಾರಾಧನೆ ಮಾಡಿ. ಈ ದಿನ ಹನುಮನಿಗೆ ವೀಳ್ಯದೆಲೆ ಮಾಲೆ ಸಮರ್ಪಿಸಿದರೆ ತುಂಬ ಒಳ್ಳೆಯದು. ಸಾಧ್ಯವಾದರೆ ದೇವಾಲಯದಲ್ಲಿ ವೀಳ್ಯದೆಲೆ ಸೇವೆ ಮಾಡಿಸಿ. ಇಲ್ಲದಿದ್ದರೆ ನೀವೇ ವೀಳ್ಯದೆಲೆ ಮಾಲೆಯನ್ನು ಕಟ್ಟಿ ದೇವಾಲಯದಲ್ಲಿ ಸಮರ್ಪಿಸಿ. ಆಗದವರು ಮನೆಯಲ್ಲಿ ಕೂಡ ಹನುಮನ ಫೋಟೋ ಅಥವಾ ವಿಗ್ರಹಕ್ಕೆ ವೀಳ್ಯದೆಲೆ ಮಾಲೆ ಹಾಕಿ. ಹಾಗೆ ಈ ದಿನದಂದು ಹಣೆಯಲ್ಲಿ ಸಿಂಧೂರ ಇಟ್ಟುಕೊಂಡು 108 ಸಲ ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನೀವು ಹನುಮನ ಕೃಪೆಗೆ ಪಾತ್ರರಾಗುತ್ತೀರಿ. ತ್ರಿಮೂರ್ತಿಗಳು ಕೂಡ ಹನುಮನನ್ನ ಪೂಜಿಸುತ್ತಾರೆಂದು ಪುರಾಣಗಳು ಹೇಳುತ್ತವೆ. ಶ್ರೀರಾಮ ಕೂಡ ಹನುಮನನ್ನ ಪೂಜಿಸಿದಂತೆ ರಾಮಾಯಣದ ಸುಂದರ ಕಾಂಡ ಹಾಗೂ ಉತ್ತರ ಕಾಂಡದಲ್ಲಿ ಹೇಳಲಾಗಿದೆ. ಸೀತಾದೇವಿ ಪ್ರತಿ ಮಂಗಳವಾರ ಹನುಮನನ್ನ ಪೂಜಿಸುತ್ತಿದ್ದರು. ಶ್ರೀಕೃಷ್ಣ ಕೂಡ ಹನುಮನ ವ್ರತ ಮಾಡಿ ಶಮಂತಕಮಣಿ ಮತ್ತು ಸತ್ಯಭಾಮೆಯನ್ನ ಪಡೆದರು. ಸಿಂಧೂರ ಬಣ್ಣದ ವಸ್ತ್ರಗಳನ್ನು ಹನುಮನಿಗೆ ಸಮರ್ಪಿಸಿದರೆ ಬೇಗನೆ ಹನುಮ ಅವರ ಆಶೀರ್ವಾದ ಕೊಡುತ್ತಾರೆ. ಈ ದಿನದಂದು ಹನುಮನ ಆಲಯದಲ್ಲಿ ದೀಪಾರಾಧನೆ ಮಾಡಿ ಅಲ್ಲೇ ಕುಳಿತುಕೊಂಡು ಹನುಮಾನ್ ಚಾಲಿಸ 11 ಸಲ ಅಥವಾ 23 ಸಲ ಜಪಿಸಿದರೆ ಅವರಿಗೆ ಶಾಶ್ವತವಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಹನುಮನ ಆಲಯದಲ್ಲಿ ನಿಮ್ಮ ಬಲಗೈ ಕಿರು ಬೆರಳಿನಲ್ಲಿ ಸ್ವಲ್ಪ ಸಿಂಧೂರ ತೆಗೆದುಕೊಂಡು ಅದನ್ನು ಸೀತಾದೇವಿ ಪಾದಗಳ ಹತ್ತಿರ ಇಟ್ಟರೆ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರುತ್ತದೆ. ಈ ದಿನ ನೀವು ಚಿತ್ರಗುಪ್ತನನ್ನು ನೆನೆಸಿಕೊಂಡರೂ, ಒಂದು ಸಲ ಕೈ ಮುಗಿದರೂ ಎಷ್ಟೋ ಪಾಪಗಳು ನಿವಾರಣೆಯಾಗುತ್ತವೆ. ಈ ದಿನದಂದು ಸಮುದ್ರ ಸ್ನಾನ ಮಾಡಿದರೆ ತುಂಬ ಪುಣ್ಯ. ಸಮುದ್ರ ಸ್ನಾನ ಮಾಡಲು ಆಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿಕೊಂಡು ಸ್ನಾನ ಮಾಡಿ. ಇನ್ನು ಚಿತ್ರಗುಪ್ತನಿಗೆ ಬಣ್ಣ ಬಣ್ಣದ ವಸ್ತ್ರಗಳು ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ದಿನದಂದು ಬಣ್ಣ ಬಣ್ಣದ ವಸ್ತ್ರಗಳನ್ನು ಆಲಯದಲ್ಲಿ ಅರ್ಚಕರಿಗೆ ಅಥವಾ ಯಾರಿಗಾದರೂ ದಾನ ಮಾಡಿದರೆ ಚಿತ್ರಗುಪ್ತನ ಆಶೀರ್ವಾದ ಸಿಗುತ್ತದೆ.
ಈ ದಿನ ಶಿವ ಪಾರ್ವತಿ ಕಲ್ಯಾಣ ಮಾಡಿಸುವುದು ಅಥವಾ ನೋಡುವುದು ಮಾಡಿದರೆ ದಾಂಪತ್ಯದಲ್ಲಿರುವ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಸುಖ ದಾಂಪತ್ಯ ನಿಮ್ಮದಾಗುತ್ತದೆ. ದೀರ್ಘ ಸುಮಂಗಲ ಯೋಗ ಬೆಳೆಯುತ್ತದೆ. ಈಗ ನಾವು ಯಾವ ಮರವನ್ನು ಮುಟ್ಟಿದರೆ ನಮ್ಮ ಅದೃಶ್ಯ ಬದಲಾಗುತ್ತದೆ ಎಂದು ನೋಡೋಣ. ಕ್ಷೀರಸಾಗರ ಮದನದ ಸಮಯದಲ್ಲಿ ಬಂದ ಅನೇಕ ಪವಿತ್ರ ವೃಕ್ಷಗಳಲ್ಲಿ ಶಮಿ ವೃಕ್ಷ ಕೂಡ ಒಂದು. ಹಾಗೆ ಇವತ್ತು ನಾವು ಮುಟ್ಟಬೇಕಾದ ಗಿಡ ಕೂಡ ಶಮಿ ಗಿಡ. ಶಮಿ ಗಿಡವನ್ನು ಅಪರಾಜಿತ ದೇವಿ ಎಂದು ಭಾವಿಸುತ್ತಾರೆ. ಯಜ್ಞ ಮಾಡುವಾಗ 2 ಶಮಿ ಗಿಡದ ಕಡ್ಡಿಯನ್ನು ತೆಗೆದುಕೊಂಡು ಅದರಿಂದಲೇ ಬೆಂಕಿ ಹಚ್ಚುತ್ತಿದ್ದರು. ಅದನ್ನು ಅರಣಿ ಎಂದು ಕರೆಯುತ್ತಿದ್ದರು. ವನವಾಸದಲ್ಲಿ ಶ್ರೀರಾಮ ಕೂಡ ಹೆಚ್ಚಾಗಿ ಶಮಿ ಮರದ ಕೆಳಗಡೆಯೇ ವಿಶ್ರಾಂತಿ ಪಡೆಯುತ್ತಿದ್ದರು. ರಾವಣನ ಜೊತೆ ಯುದ್ಧ ಮಾಡುವ ಮುಂಚೆ ಶಮಿ ಎಲೆಗಳಿಂದ ಆದಿಪರಾಶಕ್ತಿಯನ್ನ ಶ್ರೀರಾಮ ಪೂಜಿಸಿದ್ದರು. ರಾವಣನನ್ನ ಯುದ್ಧದಲ್ಲಿ ಗೆದ್ದು ಅಯೋಧ್ಯೆಗೆ ಹೋಗುವ ಮುಂಚೆ ಕೂಡ ಶಮಿ ಗಿಡಕ್ಕೆ ಪ್ರತ್ಯೇಕ ಪೂಜೆಗಳನ್ನು ಶ್ರೀರಾಮ ಮಾಡಿದ್ದರು. ಪಾಂಡವರು ಕೂಡ ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚೆ ಶಮಿ ಮರವನ್ನ ಪೂಜಿಸಿದ್ದರು. ಶಮಿ ನಮಗೆ ಜೀವನದಲ್ಲಿ ಗೆಲುವು ಕೊಡುತ್ತದೆ. ಈ ಗಿಡವನ್ನ ತುಂಬಾ ಅಪರೂಪವಾಗಿ ಪೂರ್ವ ಕಾಲದಲ್ಲಿ ನೋಡಿಕೊಳ್ಳುತ್ತಿದ್ದರು. ಇಷ್ಟೊಂದು ಪವಿತ್ರವಾದ ಗಿಡವನ್ನ ನಾವು ಈ ದಿನ ಮುಟ್ಟಿದರೂ ಕೂಡ ನಾವು ಪವಿತ್ರರಾಗುತ್ತೇವೆ. ಶ್ರೀರಾಮನನ್ನೇ ಮುಟ್ಟಿದಷ್ಟು ಪುಣ್ಯ ಬರುತ್ತದೆ. ಜೊತೆಗೆ ಶನೇಶ್ವರನ ಕೋಪವನ್ನು ಕೂಡ ಶಮಿಗಿಡ ಕಡಿಮೆ ಮಾಡುತ್ತದೆ. ಹಾಗಾಗಿ ಶನಿದೋಷ, ಶನಿ ಪೀಡೆ, ಹೀಗೆ ಶನಿಗೆ ಸಂಬಂಧಿಸಿದ ಯಾವ ಸಮಸ್ಯೆ ಇದ್ದರೂ ಹೊರಟು ಹೋಗುತ್ತದೆ. ಇನ್ನು ಜೀವನದಲ್ಲಿ ಶನಿ ಬಾಧೆ ಬರುವುದಿಲ್ಲ. ಹಾಗಾಗಿ ಶಮಿಗಿಡ ಎಲ್ಲೇ ಇದ್ದರೂ ಅದಕ್ಕೆ ಸ್ವಲ್ಪ ನೀರು ಹಾಕಿ 11 ಪ್ರದಕ್ಷಿಣೆ ಮಾಡಿ ಒಂದು ದೀಪದಲ್ಲಿ 3 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿ ಅದರ ನಂತರ 11 ಸಲ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಅದರ ನಂತರ ನಿಮ್ಮ ಕೋರಿಕೆಗಳು ಹೇಳಿಕೊಳ್ಳಿ. ಅದು ಅತಿ ಬೇಗನೆ ಈಡೇರುತ್ತದೆ. ಒಂದು ವೇಳೆ ಶಮಿ ವೃಕ್ಷ ನಿಮಗೆ ಸಿಗದಿದ್ದರೆ ಅದರ ಕಡ್ಡಿಯನ್ನ ಕೂಡ ತಂದು ನಿಮ್ಮ ಮನೆಯ ಪಾಟ್ನಲ್ಲಿ ಇಟ್ಟುಕೊಂಡು ಅದಕ್ಕೆ ಪೂಜೆಗಳು ಮಾಡಿ ಪ್ರದಕ್ಷಿಣೆ ಮಾಡಿಕೊಳ್ಳಿ. ಈ ರೀತಿ ನಿಮ್ಮ ದಿನಚರಿ ಇರುವಂತೆ ನೋಡಿಕೊಳ್ಳಿ. ಇನ್ನು ಈ ದಿನ ಸಂಜೆ 6 ರಿಂದ 8 ಗಂಟೆಯ ಒಳಗಾಗಿ ಮನೆಯಲ್ಲಿ ಈ 4 ವಸ್ತುವನ್ನು ಬಳಸಿ ಧೂಪ ಹಾಕಿ. ಇದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗುತ್ತದೆ. ಯಾರಾದರೂ ಆಗದೇ ಇದ್ದವರು ಮಾಡಿಸಿದ್ರೆ ಆ ದುಷ್ಟ ಶಕ್ತಿಗಳ ಕೆಲಸ ಆಗದಂತೆ ಮಾಡುತ್ತದೆ. ಮನೆಯ ಸದಸ್ಯರಿಗೆ ಇದ್ದ ಮೈಕೈ ನೋವು, ಆರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಮನೆಯ ಮಧ್ಯಭಾಗದಲ್ಲಿ ಈ ಧೂಪವನ್ನು ಹಾಕಬೇಕು. ಧೂಪಕ್ಕೆ ಸಾಂಬ್ರಾಣಿ, ಬಿಳಿ ಸಾಸಿವೆ ಹಾಕಬೇಕು. ಇದರ ಜೊತೆಗೆ ದೃಷ್ಟಿ ಬೀಜ ಅಂತ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ಸಿಗುತ್ತದೆ. ಅದನ್ನು ತನ್ನಿ. ಅದರ ಜೊತೆಗೆ ಕಪ್ಪು ಜೀರಿಗೆ ಅಂತ ಸಿಗುತ್ತೆ. ಒಟ್ಟು 4 ವಸ್ತುಗಳು: ಸಾಂಬ್ರಾಣಿ ಪುಡಿ, ಬಿಳಿ ಸಾಸಿವೆ, ಕಪ್ಪು ಜೀರಿಗೆ ಹಾಗೂ ದೃಷ್ಟಿ ಬೀಜ. ಈ 4ನ್ನು ಕೂಡ ಕೆಂಡದಲ್ಲಿ ಹಾಕಿ ಮನೆಯ ಮಧ್ಯಭಾಗದಲ್ಲಿ ಧೂಪ ಹಾಕಿ. 5 ರಿಂದ 10 ನಿಮಿಷದ ನಂತರ ಮನೆಯ ಎಲ್ಲ ಮೂಲೆ ಮೂಲೆಗೂ ಈ ಧೂಪದ ಹೊಗೆಯನ್ನು ತೋರಿಸಿ. ಇದರಿಂದ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ನೀವು ನೋಡಬಹುದು. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಹಣಕಾಸು, ಆರೋಗ್ಯ, ಉದ್ಯೋಗ ಏನೇ ಸಮಸ್ಯೆ ಇದ್ದರೂ ಈ ದಿನ ರಾಯರ ಮಂತ್ರಾಕ್ಷತೆಯನ್ನು ಸ್ಪರ್ಶ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳಿಕೊಂಡು ಧರ್ಮ ಮಾರ್ಗದಲ್ಲಿ ಇನ್ಮುಂದೆ ಜೀವನ ನಡೆಸುತ್ತೇನೆಂದು ಪ್ರಮಾಣ ಮಾಡಿ ನೋಡಿ. ಕಷ್ಟಗಳೆಲ್ಲ ಶೀಘ್ರವಾಗಿ ಮಂಜಿನಂತೆ ಕರಗಿ ಹೋಗುತ್ತದೆ. ಸಾಯಿಬಾಬಾರ ಆಲಯದಲ್ಲಿ ಕೊಬ್ಬರಿ, ಕರ್ಪೂರ, ಗಂಧದ ಕಡ್ಡಿಯನ್ನ, ನವಧಾನ್ಯಗಳನ್ನು ಹಾಕಿ ನಿಮ್ಮ ಮೊಣಕಾಲಿನ ಮೇಲೆ ಕುಳಿತು ಓಂ ಕರ್ಮಧ್ವಂಸಿನೇ ನಮಃ ಎಂದು ಹೇಳಿಕೊಂಡ್ರೆ ಪಾಪಗಳೆಲ್ಲ ಧ್ವಂಸವಾಗುತ್ತದೆ. ಕರ್ಮ ಫಲಗಳೆಲ್ಲ ಕಳೆದು ಗುರುಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಸಾಯಿಬಾಬಾರ ಕೃಪೆಯಿಂದ ಜೀವನ ಬದಲಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯಲು, ಮಕ್ಕಳಿಗೆ ನೆನಪಿನ ಶಕ್ತಿ ವೃದ್ಧಿಸಿ, ತಂದೆ ತಾಯಿಯ ಮಾತನ್ನ ಕೇಳಲು ದಕ್ಷಿಣಾಮೂರ್ತಿ ಸ್ವಾಮಿಗಳಿಗೆ ಈ ದಿನ ಅಭಿಷೇಕವನ್ನ ಮಾಡಿಸಿದ್ರೆ ಮಕ್ಕಳಿಗೆ ವಿದ್ಯಾರಂಗದಲ್ಲಿ ಏಳಿಕೆಯಾಗುತ್ತದೆ. ಮಕ್ಕಳು ಸರಿದಾರಿಯಲ್ಲಿ ಜೀವನ ನಡೆಸುತ್ತಾರೆ. ಮಕ್ಕಳಿಗೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೂಡ ಈ ದಿನ ಕಳಿಸಬೇಕು. ಜೀವನದಲ್ಲಿ ಗುರುವಿನ ಅನುಗ್ರಹ ಇಲ್ಲದೆ ಏನನ್ನೂ ಕೂಡ ಸಾಧಿಸಲು ಸಾಧ್ಯವಾಗುವುದಿಲ್ಲ. ಗುರುಬಲ ಇಲ್ಲವೆಂದರೆ ಯಾವ ಕೆಲಸಗಳು ನಡೆಯುವುದಿಲ್ಲ. ಆದ್ದರಿಂದ ತಪ್ಪದೆ ಈ ದಿನವನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಬೇಕು. ಈ ದಿನ ದರ್ಬೆ ಕಡ್ಡಿಗಳ ಮೇಲೆ ಶಿವಲಿಂಗ ಇಡುವುದು ಅಥವಾ ಶಿವನ ಫೋಟೋ ಇಟ್ಟು ಪೂಜಿಸುವುದನ್ನು ಮಾಡಬೇಕು. ಶಿವಾನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಠಿಣ ಕಷ್ಟ ಕಾರ್ಪಣ್ಯಗಳು ಬೇಗನೆ ದೂರವಾಗಿ ಅದೃಷ್ಟ, ದೈವಬಲ ಕೂಡ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮನೆಯಲ್ಲೇ ಇರುವ ಗುರುಗಳ ಆಶೀರ್ವಾದ ತಪ್ಪದೇ ಪಡೆಯಿರಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎನ್ನುವ ಹಾಗೆ ಮನೆಯಲ್ಲಿರುವ ತಂದೆ ತಾಯಿ, ಅಜ್ಜಿ ತಾತ, ಅಣ್ಣ ಅಕ್ಕರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಳ್ಳಿ. ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಿ.
ಈ ದಿನ ಸಂಜೆ ಸಮಯದಲ್ಲಿ ಮನೆಯ ಮೂಲೆ ಮೂಲೆಗೂ ಧೂಪವನ್ನು ತೋರಿಸಿ ಅಕ್ಕಪಕ್ಕದವರ ದೃಷ್ಟಿ, ಸಂಬಂಧಿಕರು, ಸ್ನೇಹಿತರು ದೃಷ್ಟಿ ಮನೆಗೆ ಹೆಚ್ಚಾಗಿದ್ರೆ ಒಂದು ನಿಂಬೆ ಹಣ್ಣನ್ನು ಮುಖ್ಯ ದ್ವಾರದ ಮೇಲ್ಭಾಗದಿಂದ ಕೆಳಭಾಗಕ್ಕೆ, ಎಡಭಾಗದಿಂದ ಬಲಭಾಗಕ್ಕೆ, ಬಲದಿಂದ ಎಡಭಾಗಕ್ಕೆ 3 ಬಾರಿ ದೃಷ್ಟಿಯನ್ನು ತೆಗೆದು ಕಾಲಿನಿಂದ ತುಳಿದು ಎಸೆಯಬೇಕು. ಇದರಿಂದ ದೃಷ್ಟಿದೋಷ, ಕೆಟ್ಟ ಕಣ್ಣಿನ ಶಕ್ತಿ ಮನೆಯಿಂದ ಶೀಘ್ರವಾಗಿ ಹೊರಟು ಹೋಗುತ್ತದೆ. ಬಿಡಿ ಬಿಡಿಯಾಗಿ ಕುರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು. ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಬೆಳಿಗ್ಗೆ ದೀಪವನ್ನ ಹಚ್ಚಬೇಕು. ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರಕ್ಕೆ ಹಾಕಿ ಬರಬೇಕು. ಹೀಗೆ 8 ಶನಿವಾರ ಮಾಡಬೇಕು. ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೆ ಸಾಕು. ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ, ಐಶ್ವರ್ಯ ಸದಾ ನಿಮ್ಮೊಂದಿಗೆ ಇರುತ್ತದೆ. ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು. ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ. ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು ನೀವು ನೋಡಬಹುದು. ಧನಲಾಭವನ್ನು ಕೂಡ ಕಾಣಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾನೇ ಶಕ್ತಿಯುತವಾದ ಈ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಈ ನೀರನ್ನು ಚೆಲ್ಲಿದ್ರೆ ಸಾಕು, ಕಡು ಬಡವರಾಗಿದ್ದರೂ ರಾಜ್ಯವನ್ನು ಆಳ್ತೀರಾ, ಅಂದರೆ ಅಷ್ಟೊಂದು ಶ್ರೀಮಂತರಾಗ್ತೀರಿ ಅಂತ ಅರ್ಥ. ನಿಮ್ಮ ಮನೆಯಲ್ಲಿ ಯಾವುದಾದರೂ ದುಷ್ಟಶಕ್ತಿಗಳು, ದರಿದ್ರ, ಕಷ್ಟ, ನಷ್ಟ, ಪೀಡೆ, ಪಿಶಾಚಿ, ದೃಷ್ಟಿದೋಷ ಮುಂತಾದವು ಇದ್ದರೆ ಅದೆಲ್ಲವೂ ಕೂಡ ಈ ನೀರು ಚೆಲ್ಲುವ ಮೂಲಕ ಮನೆಯಿಂದ ಓಡಿ ಹೋಗುತ್ತದೆ. ಇದರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ನೀವು ಬೇಡ ಅಂದರೂ ನಿಮ್ಮ ಮನೆಗೆ ಹಣ ಬರುತ್ತಿರುತ್ತದೆ. ಮನೆಯಲ್ಲಿ ಯಾರಿಗಾದರೂ ದೃಷ್ಟಿಯಾಗಿದ್ದರೆ ಅದು ಕೂಡ ಹೊರಟು ಹೋಗುತ್ತದೆ. 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕುತ್ತೀರಿ. ಹಾಗಾದರೆ ಆ ಶಕ್ತಿಯುತವಾದ ದಿವ್ಯ ನೀರು ಯಾವುದು ಎಂದು ಈಗ ನಾವು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕನ್ನು ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ನಮ್ಮ ಸನಾತನ ಧರ್ಮದ ಪ್ರಕಾರ ಮನುಷ್ಯರು ಇಷ್ಟ ಬಂದಾಗ ಸಮುದ್ರ ಸ್ನಾನ ಮಾಡುವಂತಿಲ್ಲ. ಖಂಡಿತವಾಗಿಯೂ ಮಾಡಬೇಕಾದ ಕೆಲಸಗಳಲ್ಲಿ ಅಥವಾ ವಿಧಿಗಳಲ್ಲಿ ಸಮುದ್ರ ಸ್ನಾನ ಕೂಡ ಈ ದಿನ ಎಂದು ಕೆಲವು ಅಳಲೆ ಕಾಯಿಲೆಗಳನ್ನು ಸಮುದ್ರದಲ್ಲಿ ಎಸೆದು ಸಮುದ್ರದ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಪೂರ್ತಿಯಾಗಿ ಆ ವ್ಯಕ್ತಿಗಿರುವಂತಹ ಪೂರ್ತಿಯಾಗಿ ನರದೃಷ್ಟಿ ಹೊರಟು ಹೋಗುತ್ತದೆ. ಇನ್ನು ಜೀವನದಲ್ಲಿ ಎಂದೂ ಕೂಡ ಆ ವ್ಯಕ್ತಿಗೆ ನರದೃಷ್ಟಿ ತಗುಲುವುದಿಲ್ಲ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ. ಈ ದಿನ ಅತಿ ಪವಿತ್ರವಾದದ್ದು. ಶ್ರೀ ಮಹಾವಿಷ್ಣು ಕೂರ್ಮಾವತಾರ ಪಡೆದು ಈ ಭೂಮಿಯನ್ನು ಕಾಪಾಡಿದ್ದು ಈ ದಿನ ಎಂದು ನಮ್ಮ ಕೂರ್ಮ ಪುರಾಣ ಹೇಳುತ್ತದೆ. ಈ ದಿನ ಚಂದ್ರದೇವರು ತುಂಬ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ನಮ್ಮ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಗಣನೀಯವಾಗಿ ಈ ದಿನ ಇರುತ್ತದೆ. ಇದೇ ದಿನದಂದು ಈ ಅವತಾರದ ಬಗ್ಗೆ ಅಷ್ಟೊಂದು ಜನರಿಗೆ ಗೊತ್ತಿಲ್ಲ. ಶಿವಾಲಯದ ಗರ್ಭಗುಡಿಯ ಮುಂದೆ ಎಡ ಹಾಗೂ ಬಲಗಡೆ 2 ಶರಭೇಶ್ವರನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದು ನೀವು ಶಿವ ದೇವಾಲಯಗಳಲ್ಲಿ ನೋಡಬಹುದು. ಇನ್ನು ಅತಿ ಪವಿತ್ರವಾದ ಈ ದಿನ ಎಂದು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯ ಒಳಗೆ ನೀವು ನಿಮ್ಮ ದೇವರ ಮನೆಯಲ್ಲಿ ಶಿವ ಪಾರ್ವತಿಯ ಫೋಟೋ ಮುಂದೆ 2 ಅರಳಿ ಎಲೆಗಳನ್ನು ಇಡಬೇಕು. ಆ ಎಲೆಗಳಿಗೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಡಬೇಕು. ಇನ್ನು ಆ ಎಲೆಗಳ ಮೇಲೆ 2 ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪದಲ್ಲಿ 5 ಬತ್ತಿಗಳನ್ನು ಇಡಬೇಕು. ದೀಪದಲ್ಲಿ ಎಳ್ಳೆಣ್ಣೆ ಹಾಕಬೇಕು. ದೀಪವನ್ನು ಆರತಿ ಅಥವಾ ಅಗರಬತ್ತಿಯಿಂದ ಹಚ್ಚಬೇಕು. ಈ ರೀತಿ ದೀಪ ಹಚ್ಚುವಾಗ ನೀವು ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪ ಮಾಡಬೇಕು. ಅದರ ನಂತರ ದೇವರ ಮನೆಯಲ್ಲಿ ಉತ್ತರದ ಕಡೆ ಮುಖ ಮಾಡಿ ಕುಳಿತುಕೊಂಡು ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣ ಎಂಬ ಈ ಮಂತ್ರವನ್ನು 21 ಸಲ ಜಪ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಬೇಕು. ಅಥವಾ ನೀವು ಈ 2 ಮಂತ್ರಗಳನ್ನು ಕೂಡ ತಲಾ 21 ಸಲ ಹೇಳಬಹುದು. ಈ ರೀತಿ ನಾಳೆ ಯಾರು ಮಾಡ್ತಾರೋ ಅವರ ದೆಸೆ ಬದಲಾಗಿ ರಾಜಯೋಗ ಅವರ ಕೈ ಹಿಡಿಯುತ್ತದೆ. ಶಿವ ಪಾರ್ವತಿಯರ ಆಶೀರ್ವಾದ ನಿಮಗೆ ನೇರವಾಗಿ ಸಿಗುತ್ತದೆ. ನಿಮ್ಮ ಮನೆಯಲ್ಲಿರುವ ಕಷ್ಟ, ನಷ್ಟ, ದರಿದ್ರ, ದುಃಖ ಎಲ್ಲವೂ ಕೂಡ ಆ ದೀಪದ ಕಾಂತಿಯಲ್ಲಿ ಸುಟ್ಟು ಬೂದಿಯಾಗುತ್ತದೆ. ಬಿಸಿಲು ಹೆಚ್ಚಾಗಿರುವ ಈ ತಿಂಗಳಿನಲ್ಲಿ ಮಜ್ಜಿಗೆ, ಮೊಸರನ್ನ, ಮಡಿಕೆಯಲ್ಲಿರುವಂಥ ನೀರು, ಅಂಬಲಿ, ಚಪ್ಪಲಿ, ಕೊಡೆ, ಬೀಸಣಿಗೆ ಮುಂತಾದವುಗಳನ್ನು ದಾನ ಮಾಡಿದರೆ ಮಹಾಪುಣ್ಯ ಬರುತ್ತದೆ. ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ತುಂಬ ಉತ್ತಮವಾದ ಈ ದಿನ ಇಂದು ಉಪವಾಸ ಇದ್ದು ಪುಣ್ಯ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ತುಂಬ ಶುಭ ಕೊಡುತ್ತದೆ.
ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನ ಪೂಜಿಸಬೇಕು. ನಾಳೆ ಕೆಲವು ಪ್ರತ್ಯೇಕವಾದ ವಸ್ತುಗಳನ್ನು ದಾನ ಮಾಡಿದರೆ ಆ ವ್ಯಕ್ತಿ ಎಲ್ಲ ವಿಷಯದಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಡೆಯುತ್ತಾನೆ, ಆರ್ಥಿಕ ಸಮಸ್ಯೆಗಳಿಂದ ವಿಮುಕ್ತಿ ಪಡೆಯುತ್ತಾನೆ. ಈ ದಿನ ಎಂದು ನೀವು ತೆಗೆದುಕೊಳ್ಳುವ ಕೆಲವು ನಿರ್ಣಯಗಳು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು, ವಿಘ್ನಗಳನ್ನು ನಿವಾರಣೆ ಮಾಡಿ ಸುಖ ಶಾಂತಿಯನ್ನು ಕೊಡುತ್ತದೆ. ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಲು ಈ ದಿನ ಲಕ್ಷ್ಮೀ ದೇವಿಗೆ ಅರಿಶಿನ ಕೊಂಬುಗಳನ್ನು ಸಮರ್ಪಿಸಬೇಕು. ಪೂಜೆಯ ನಂತರ ಇವುಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಭದ್ರವಾಗಿಟ್ಟುಕೊಳ್ಳಬೇಕು. ಇದು ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ. 1 ವರ್ಷದ ನಂತರ ಮತ್ತೆ ಬರುವ ಈ ದಿನ ಇದನ್ನು ಬದಲಾಯಿಸಿ ಹಳೆಯದನ್ನು ಹರಿಯುವ ನೀರಿನಲ್ಲೆಸೆಯಬೇಕು. ಇದು ಲಕ್ಷ್ಮಿಯ ಆಶೀರ್ವಾದವನ್ನು ನಿಮಗೆ ಕೊಡುತ್ತದೆ. ಧನಲಾಭ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಈ ದಿನ ಇಂದು ಪೊರಕೆಯನ್ನು ಯಾರಿಗಾದರೂ ದಾನ ಕೊಡಬೇಕು. ಪೊರಕೆ ಸಾಮಾನ್ಯವಾಗಿ ಯಾರಿಗೂ ಕೊಡಬಾರದು ಅಂತ ಹೇಳ್ತಾರೆ. ಆದರೆ ಈ ಒಂದು ದಿನ ಮಾತ್ರ ನೀವು ಯಾರಿಗಾದರೂ ಪೊರಕೆ ದಾನ ಮಾಡಬಹುದು. ಪವಿತ್ರವಾದ ದಿನಗಳಲ್ಲಿ ಗಂಗಾ ನದಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಜೀವನದಲ್ಲಿರುವ ಕಷ್ಟಗಳೆಲ್ಲವೂ ಹೊರಟು ಹೋಗುತ್ತದೆ. ಗಂಗಾ ನದಿಯಲ್ಲಿ ಅಥವಾ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ ಅಥವಾ ಗಂಗಾ ಜಲ ಬೆರೆಸಿಕೊಂಡು ಕೂಡ ಸ್ನಾನ ಮಾಡಬಹುದು. ಕುಡಿಯುವ ನೀರು ಯಾರಿಗಾದರೂ ದಾನವಾಗಿ ಕೊಟ್ಟರೆ ಪಿತೃದೋಷಗಳಿಂದ ವಿಮುಕ್ತಿ ಪಡೆಯಬಹುದು. ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಫಲ ಸಿಗುತ್ತಿಲ್ಲ ಅಂತಿದ್ರೆ ಈ ದಿನ ಕಪ್ಪು ಎಳ್ಳನ್ನು ಅಥವಾ ಕಪ್ಪು ಎಳ್ಳಿನಿಂದ ತಯಾರಿಸಿದ ಯಾವುದಾದರೂ ಪದಾರ್ಥವನ್ನು ದಾನವಾಗಿ ಕೊಡಬೇಕು. ಚಂದ್ರನನ್ನು ಪೂಜಿಸಿದರೆ ಚಂದ್ರ ದೋಷದಿಂದ ಹೊರಬರಬಹುದು. ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ಕೆಲಸಗಳಲ್ಲಿ ವಿಘ್ನಗಳು ಬರುವುದಿಲ್ಲ. ನೀವೇನಾದರೂ ಇವತ್ತು ದಾನ ಮಾಡಬೇಕು ಅಂದ್ಕೊಂಡ್ರೆ ಪೂಜೆಯ ನಂತರ ಮಾತ್ರ ಮಾಡಬೇಕು. ಪೂಜೆಗೂ ಮೊದಲು ಮಾಡಬೇಡಿ. ಪಿತೃದೋಷ ಹೆಚ್ಚಾಗಿದೆ ಎಂದು ಬಾಧೆ ಪಡುವವರು ಕಪ್ಪು ಎಳ್ಳು ಬೆರೆಸಿದಂಥ ನೀರನ್ನು ಅರಳಿ ಮರಕ್ಕೆ ಹಾಕಬೇಕು. ಶನಿದೋಷದಿಂದ ಬಾಧೆ ಪಡುವವರು ಅರಳಿ ಮರವನ್ನು ಪೂಜೆ ಮಾಡಬೇಕು. ಅರಳಿ ಮರಕ್ಕೆ ಹಾಲು ಮತ್ತು ನೀರನ್ನು ಸಮರ್ಪಿಸಿದರೆ ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಗೆಲುವು ಸಿಗುತ್ತದೆ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಉತ್ತಮ ಜೀವನ ಪ್ರಾಪ್ತಿಯಾಗುತ್ತದೆ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಅರಳಿ ಮರಕ್ಕೆ ಒಂದು ದೊಡ್ಡ ಚೊಂಬಿನ ತುಂಬ ನೀರನ್ನು ಸಮರ್ಪಿಸಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಪೂರ್ವಿಕರೆಲ್ಲರೂ ಸಂತೋಷಿಸಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಇನ್ನು ಅತಿ ಪವಿತ್ರವಾದ ಈ ದಿನ ಇಂದು ನೀವು ನೆಲ್ಲಿಕಾಯಿ ಗಿಡವನ್ನಾಗಲಿ ಅಥವಾ ಬೇವಿನ ಮರವನ್ನಾಗಲಿ ಮುಟ್ಟಿದರೆ ಸಾಕು, ಜನ್ಮಾಂತರದ ಪಾಪಗಳೆಲ್ಲವೂ ವಿಮುಕ್ತಿಯಾಗುತ್ತವೆ. ಈ ವಿಶೇಷ ಎನ್ನುವುದು ಮಹಾವಿಷ್ಣು, ಮಹಾಲಕ್ಷ್ಮಿ ಮತ್ತು ಮಹಾಶಿವನಿಗೆ ತುಂಬ ಇಷ್ಟವಾದಂತಹ ದಿನ. ನೀವು ನೆಲ್ಲಿಕಾಯಿ ಗಿಡವನ್ನು ಮುಟ್ಟೋದ್ರಿಂದ ನಿಮ್ಮ ಮೈಯಲ್ಲಿರುವ ದೋಷಗಳೆಲ್ಲ ಆ ಗಿಡ ಎಳೆದುಕೊಂಡು ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತದೆ. ತ್ರಿಮೂರ್ತಿಗಳ ಆಶೀರ್ವಾದ ಪಡೆದುಕೊಳ್ಳಲು ನೀವು ಬೇವು ಅಥವಾ ನೆಲ್ಲಿಕಾಯಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಬೇಕು. ಬೇವಿನ ಮರ ಮುಟ್ಟೋದ್ರಿಂದ ನಿಮಗೆ ಅದೃಷ್ಟ ಒಲಿಯುತ್ತದೆ. ತುಂಬ ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ನಾಳೆಗೆ ಕೊನೆಯಾಗುತ್ತದೆ. ಇನ್ನು ನೆಲ್ಲಿಕಾಯಿ ಗಿಡ ಅಥವಾ ಬೇವಿನ ಗಿಡ ಕಾಣಿಸಿದರೆ ಮೊದಲು ಅದಕ್ಕೆ ನೀರು ಹಾಕಿ ಮರದ ಸುತ್ತ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಮರದ ಮುಂದೆ ಕುಳಿತುಕೊಂಡು ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಅಥವಾ 2 ಮಂತ್ರಗಳನ್ನು ಕೂಡ 11 ಅಥವಾ 21 ಸಲ ಹೇಳಿ ಮನೆಗೆ ಬಂದರೆ ನಿಮಗೆ ತುಂಬ ಪ್ರಯೋಜನಗಳು ಸಿಗುತ್ತದೆ. ರಾಜಯೋಗ ಕೂಡ ಬರುತ್ತದೆ. ಇನ್ನು ಅತಿ ಮುಖ್ಯವಾದ ವಿಷಯಕ್ಕೆ ಬಂದರೆ ಈ ನೀರನ್ನು ಯಾರು ಮನೆಯಲ್ಲಿ ಚೆಲ್ತಾರೋ ಅವರಿಗೆ ಬರುವಂಥ ಅದೃಷ್ಟ ಮಾತಿನಲ್ಲಿ ವರ್ಣಿಸಲು ಸಾಲುವುದಿಲ್ಲ. ರಾಜಯೋಗ, ಲಕ್ಷ್ಮಿ ಯೋಗ, ಧನಯೋಗ ಈ ರೀತಿ ಬೇಕಾದಷ್ಟು ಯೋಗಗಳು ನಿಮ್ಮ ಸ್ವಂತವಾಗುತ್ತದೆ. ಈ ನೀರನ್ನು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಮಧ್ಯದಲ್ಲಿ ಚೆಲ್ಲಬೇಕು. ಇನ್ನು ಈ ನೀರು ತಯಾರಿಸಲು ತಾಮ್ರದ ಪಾತ್ರೆ ಅಥವಾ ಬೆಳ್ಳಿ ಪಾತ್ರೆ ಉಪಯೋಗಿಸಬೇಕು. ಪಾತ್ರೆಯಲ್ಲಿ ಬೇಕಾದಷ್ಟು ನೀರನ್ನು ತೆಗೆದುಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಗಂಗಾಜಲ, ಒಂದು ಕರ್ಪೂರದ ಬಿಲ್ಲೆ ಕುಟ್ಟಿ ಹಾಕಿ ಸ್ವಲ್ಪ ಬೇವಿನ ಎಲೆ ಹಾಗೂ ತುಳಸಿ ಎಲೆ ಕುಟ್ಟಿ ಮಾಡಿದಂಥ ಪೇಸ್ಟ್ ಇವಿಷ್ಟನ್ನು ನೀರಿನಲ್ಲಿ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ಬಳಿಕ ಆ ನೀರನ್ನು ಬೇವಿನ ಎಲೆಗಳ ಸಹಾಯದಿಂದ ಮನೆಯಲ್ಲಿ ಪ್ರತಿ ಜಾಗದಲ್ಲೂ ಯಾವ ಮೂಲೆ ಕೂಡ ಬಿಡದಂತೆ ಎಲ್ಲ ಕಡೆ ಚಿಮುಕಿಸುತ್ತಾ ಬನ್ನಿ. ನೆಲದ ಮೇಲೆ ಕಬೋರ್ಡ್ಗಳ ಒಳಗೆ, ಬಾತ್ರೂಮ್ ಒಳಗೆ, ಮನೆಯಲ್ಲಿ ಸೈಕಲ್, ಬೈಕ್, ಕಾರು ಮುಂತಾದ ವಾಹನಗಳಿದ್ರೆ ಅದರ ಮೇಲೆ ಮತ್ತು ಗೋಡೆಗಳ ಮೇಲೂ ಕೂಡ ಚಿಮುಕಿಸಬೇಕು. ಕೊನೆಯಲ್ಲಿ ಉಳಿದ ನೀರನ್ನು ಬಾಗಿಲ ಹೊರಗಡೆ ನಿಂತುಕೊಂಡು ಮನೆಗೆ ದೃಷ್ಟಿ ತೆಗೆದು ಆ ನೀರನ್ನು ನಿಮ್ಮ ಹೊಸಿಲಿನ ಮೇಲೆ ಚೆಲ್ಲಬೇಕು.
ಹೊಸಿಲು ಇರದಿದ್ದರೆ ಮನೆ ಮುಂದೆ ಚೆಲ್ಲಿದರೂ ಸರಿ ಹೋಗುತ್ತದೆ. ಈ ಪರಿಹಾರವನ್ನು ನೀವು ಪೂಜೆಯ ನಂತರ ಮಾತ್ರ ಮಾಡಬೇಕು. ರಾತ್ರಿ 12 ಗಂಟೆಯ ಒಳಗಡೆ ಮಾಡಬೇಕು. ನೀವು ಈ ನೀರನ್ನು ದೇವರ ಮನೆಯಲ್ಲಿಟ್ಟು ಮೊದಲು ಪೂಜೆ ಮಾಡಿ, ಪೂಜೆ ಮುಗಿದ ಮೇಲೆ ಆ ನೀರಿನಿಂದ ನಾನು ಹೇಳಿದಂತೆ ಮಾಡಬೇಕು. ಈ ರೀತಿ ಮಾಡಿದರೆ ನಿಮ್ಮ ಮನೆಯ ಯಾವ ಮೂಲೆಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿಯಾಗಲಿ, ದರಿದ್ರ ದೇವತೆಯಾಗಲಿ, ನರದೃಷ್ಟಿ, ಕಣ್ಣು ದೃಷ್ಟಿ ದೋಷಗಳು ಯಾವುದೂ ಕೂಡ ಇರುವುದಿಲ್ಲ. ಎಲ್ಲ ದರಿದ್ರ ಮನೆಯಿಂದ ಹೊರಗೆ ಹೋದರೆ ದೇವತೆಗಳು ಮನೆಯಲ್ಲಿ ಸಂತೋಷವಾಗಿ ಕಾಲಿಡುತ್ತಾರೆ. ಈ ದಿನ ತಪ್ಪದೇ ಮನೆ ಬಾಗಿಲಿನ ಮುಂದೆ 2 ದೀಪಗಳನ್ನು ಹಚ್ಚಿಡಿ. ನಾವು ಈ ಪರಿಹಾರ ಮಾಡ್ತಿರೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಕಾಲಿಡುತ್ತಾಳೆ. ಒಮ್ಮೆ ಮಹಾಲಕ್ಷ್ಮಿ ಮನೆಗೆ ಬಂದರೆ ಇನ್ನು ನಿಮ್ಮ ಕುಟುಂಬದಲ್ಲಿ ಯಾವ ಕಷ್ಟ ನಷ್ಟ, ದರಿದ್ರ, ದುಃಖ, ಅನಾರೋಗ್ಯ ಇರುವುದಿಲ್ಲ. ಜೀವನದಲ್ಲಿ ಬರೀ ಸುಖ ಮಾತ್ರ ಮನೆ ಮಾಡಿಕೊಳ್ಳುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಪಲ್ ಆಗಿ ಮಾಡುವಂತಹ ಈ ಪರಿಹಾರವನ್ನು ತಪ್ಪದೆ ಎಲ್ಲ ಗೃಹಿಣಿಯರು ಕೂಡ ಮನೆಯಲ್ಲಿ ಮಾಡಿಕೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.